ಚಪಾತಿ, ರೊಟ್ಟಿ ಅಥವಾ ದೋಸೆ ಜೊತೆ ಬಡಿಸೋದಕ್ಕೆ ಒಂದು ಬಹಳ ಸುಲಭವಾದ ಮತ್ತು ರುಚಿಕರವಾದ ಗೊಜ್ಜಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹೆಸರು ಕಾಳು ಬಳಸಿ ಮಾಡಿರುವಂಥದ್ದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಸಣ್ಣ ಕಪ್ ಅಂದರೆ 120 ml ಹಿಡಿಯುವಂತಹ ಕಪ್ಪಲ್ಲಿ ಹೆಸರು ಕಾಳನ್ನು ತಗೊಂಡು 3ರಿಂದ 4 ಗಂಟೆ ನೆನೆಸ್ಕೊಳ್ಬೇಕು. ಟೈಮ್ ಇಲ್ಲ ಅಂದರೆ ನೆನೆಸ್ದೇನೋ ಮಾಡ್ಬೋದು. ನೆನೆಸಿರುವಂತಹ ಹೆಸರು ಕಾಳನ್ನು ನೀರು ಬಗ್ಸಿ ಒಂದು ಕುಕ್ಕರಲ್ಲಿ ತಗೊಂಡು 2 ಟೊಮ್ಯಾಟೊ ಹೀಗೆ ದೊಡ್ಡದಾಗಿ ಹೆಚ್ಚಿರುವಂಥದ್ದು, 2 ಹಸಿಮೆಣಸಿನಕಾಯಿ, ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೂ 2 ಹಾಕ್ಕೊಳ್ಳಿ, ಪರವಾಗಿಲ್ಲ. 1 ಚಮಚ ಜೀರಿಗೆ ಜೊತೆ ಬೆಳ್ಳುಳ್ಳಿ ಇಷ್ಟ ಇದ್ದರೆ ಬೆಳ್ಳುಳ್ಳಿನೂ ಒಂದು 4-5 ಎಸಳು ಹಾಕ್ಕೊಳ್ಬೋದು. ನಾನು ಬೆಳ್ಳುಳ್ಳಿ ಹಾಕಿಲ್ಲ. ಒಂದು 1/4 ಚಮಚದಷ್ಟು ಅರಿಶಿನ ಮತ್ತು 2 ಪಟ್ಟು ಅಂದರೆ ಸುಮಾರು ಒಂದು 1/4 ಲೀಟ್ರಷ್ಟು ನೀರು ಹಾಕಿ ಒಂದು 2 ವಿಸಿಲ್ ಮಾಡಿ ಈ ರೀತಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ತುಂಬ ಮುದ್ದೆ ಆಗೋದು ಬೇಡ, ಆದರೆ ಚೆನ್ನಾಗಿ ಬೆಂದಿರಬೇಕು ಹೆಸರು ಕಾಳು. ಆಮೇಲೆ ಈ ರೀತಿ ಸೌಟಿನ ಹಿಂಭಾಗದಲ್ಲಿ ಒಂಚೂರು ಅದನ್ನು ಮ್ಯಾಶ್ ಮಾಡ್ದಂಗೆ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಒಗ್ಗರಣೆನ ಮಾಡಬೇಕು. ಅದಕ್ಕೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ 1 ಟೀ ಸ್ಪೂನ್ ಅಂದರೆ ಸಣ್ಣ ಚಮಚದಲ್ಲಿ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಗೂ 1 ಒಣಮೆಣಸಿನಕಾಯಿ ಚೂರು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ 1 ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಹಾಗೆ ಸ್ವಲ್ಪ ಕರಿಬೇವು, ಇವೆರಡನ್ನು ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಬೇಕು, ಬಣ್ಣ ಚೂರು ಬದಲಾಗಿ ಮೆತ್ತಗಾಗೋವರೆಗೆ ಹುರಿದು ಅದಕ್ಕೆ ಮತ್ತೆ ಒಂದು ದೊಡ್ಡ ಚಿಟಿಕೆ ಅಥವಾ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ದೊಡ್ಡ ಚಿಟಿಕೆ ಇಂಗನ್ನು ಹಾಕಿ ಹಾಗೆ ಒಂದು 2 ಟೇಬಲ್ ಚಮಚದಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ 1 ಸುತ್ತು ಹೀಗೆ ಹುರಿಬೇಕು. ಜಾಸ್ತಿ ಏನು ಹುರಿಯೋದು ಬೇಡ. ಇಷ್ಟು ಹುರಿದಾದಮೇಲೆ ಇದಕ್ಕೆ ಈಗಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆ ಹೆಸರು ಕಾಳನ್ನು ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಹಾಕಬೇಕು. ಅಂದರೆ ಗೊಜ್ಜಿನ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಬೇಕು. ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ಆದರೆ ಉಪ್ಪು ಸ್ವಲ್ಪ ಕಡಿಮೆ ಸಾಕಾಗುತ್ತೆ, ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕಿ ಆಮೇಲೆ ಚೆನ್ನಾಗಿ ಮಚ್ಚಿ ಒಂದು 2 ನಿಮಿಷ ಕುದಿಸಿದ್ರೆ ಆಯಿತು. ಬಹಳ ಸುಲಭವಾಗಿ ಬೇಗ ಆಗುತ್ತೆ ಈ ರೆಸಿಪಿ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ಟವನ್ನು ಸಹ ಆಫ್ ಮಾಡಿದೆ. ಬೆಳಗಿನ ಗಡಿಬಿಡಿಗೆ ಹೆಸರು ಕಾಳನ್ನು ನೆನೆಸಿಟ್ಕೊಂಡ್ರೆ ತುಂಬ ಬೇಗ ಮಾಡಿಬಿಡ್ಬೋದು. ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಹೊಟ್ಟೆ ತುಂಬಿರೋ ಭಾವನೆ ಬರುತ್ತೆ. ನೀವು ಖಂಡಿತ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.